ಏ ಎಲ್ಲಿಗೆ ಅಂತ ಹೇಳ್ದೆ ಹೀಗೆ ಕರ್ಕೊಂಡು ಹೋಗ್ತಿದೀಯಾ? ಎಲ್ಲಿಗೆ? ಗೊತ್ತಾಗುತ್ತೆ ಬಾಮ್ಮ. ಮಲ್ಲಿ, ವಿಕ್ಕಿಯಲ್ಲಿ ಹೊರಟೋದ್ರಾ? ಅದಕ್ಕೆ ಅವ್ರು ಬಂದಿದ್ದೆ ನಿಮ್ಮಿಬ್ಬರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ. ಇಷ್ಟು ಬೇಗ ಹೋಗ್ತಾರಾ? ಎಲ್ಲಿ ಹೋದ ಅವನು? ಅವ್ರಿದ್ದಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ನಿಮ್ಗೆ ಕೆಳಗಡೆ ಕೂರಕ್ಕಾಗುತ್ತಾ? ಆಗುತ್ತೆ. ಅಮ್ಮ ನಿನ್ಗೆ ಕಾಲು ನೋವು ಕಡಿಮೆ ಆಗಿದ್ಯಾ? ಕೆಳಗೆ ಕೂರ್ಬೋದಾ? ಅಯ್ಯೋ ಆಗತ್ತೆ ಕಡೆ, ಆದ್ರೆ ಎಲ್ಲಿಗೆ ಹೋಗ್ತಿದೀವಿ ಅದನ್ನ ಹೇಳು. ಹೇಳ್ತೀನಿ ಬನ್ನಿ. ಮಾವ, ವಿರಾಜ್ ಇಲ್ಲೆಲ್ಲೂ ಇಲ್ವಲ್ಲ? ಆಗ್ಲಿಂದ 2 ರೌಂಡ್ ಬಂದ್ವಿ. ಅವ್ನು ಇನ್ನೂ ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ ಮಿಥಿಲಾ. ವಿರಾಜ್ ಸರ್ ಕಾರಿನ ಹೊರಗೆ ಇದೆ. ಅವರು ಒಳಗಡೆನೇ ಎಲ್ಲೋ ಇರಬೇಕು. ಬನ್ನಿ ಹುಡ್ಕೋಣ. ಅವ್ನು ಇವತ್ತು ಮಿಸ್ ಆಗಲೇಬಾರ್ದು. ಪ್ರಿಯಾ, ಏನಾಯ್ತು? ಯಾಕೆ ಹೀಗಿದೆಯಾ? ಏನಿಲ್ಲ ಸಾಸ್. ಮೇಡಮ್, ಪುಟ್ ಮೇಡಮ್ಮು ಆಸ್ಪಿಷಿಯಸ್ಗೆ ಹೋಗ್ತಾ ಇದ್ದಾರೆ. ಎಲ್ಲಿಗೆ? ಅದೇ ಮೇಡಮ್, ಹೊರದೇಶದಲ್ಲಿ ಇದೆಯಲ್ಲ ಆಸ್ಪಿಷಿಯಸ್. ಆಸ್ಪಿಷಿಯಸ್ ಆಸ್ಟ್ರೇಲಿಯಾನಾ? ಹಾ, ಅದೇ ಮೇಡಮ್. ವಾವ್ ರಿಯಾ, ಕಂಗ್ರ್ಯಾಚುಲೇಷನ್ಸ್, ಗ್ರೇಟ್. ಥ್ಯಾಂಕ್ ಯು ಸಾಸ್. ಯಾಕೆ ಇಷ್ಟೊಂದು ಡಲ್ಲಾಗಿದ್ಯಾ? ಏನಾಯ್ತು? ಏನಿಲ್ಲ ಸಾಸ್. ಬಾ, ನಿಂಚೆ ಸ್ವಲ್ಪ ಮಾತಾಡ್ಬೇಕು. ಸಾಸ್, ನನ್ನ ಮಾತು ಕೇಳಿ. ನಂಗೇನು ಆಗಿಲ್ಲ. ಸುಮ್ಮನೆ ಬಾ. ಅದೇನು ಜನ ಎಲ್ಲ ಆ ಕಡೆ ಹೋಗ್ತಾ ಇದ್ದಾರೆ? ಅಲ್ಲೇನೋ ನಡೀತಾ ಇರ್ಬೋದಾ? ಹೌದೌದು, ಅಲ್ಲಿ ನಮ್ಮ ವಿರಾಜ್ ಸರ್ ಉಪೇಂದ್ರ ಸ್ಟೈಲಲ್ಲಿ MTV ಸುಬ್ಬಲಕ್ಷ್ಮಿಗೆ ಬರಿವೋಳು ಅಂತ ಡ್ಯಾನ್ಸ್ ಮಾಡ್ತಾವ್ರೆ. ಅದು ನೋಡಕ್ಕೆ ಜನ ಹೋಯ್ತಾವ್ರೆ. ಪಾಂಡು, ಮತ್ತಿನ್ನೇನು ಮೇಡಮ್, ಹುಡುಗಿ ಕರ್ಕೊಂಡು ದೇವಸ್ಥಾನಕ್ಕೆ ಬರೋರು ಪೂಜೆ ಮಾಡಿಸ್ತಾರೆ, ಪ್ರದಕ್ಷಿಣೆ ಹಾಕ್ತಾರೆ, ಹೋಗ್ತಾರೆ. ಅದನ್ನು ಬಿಟ್ಟು ಜನಗಳ ಮಧ್ಯೆ ಯಾಕೆ ಹೋಗ್ತಾರೆ? ಕೈ ಕಾಲಕ್ಕೆ ತಗಲಾಕೊಳಕ? ನಾವು ಹಾಗೆ ಅನ್ಕೊಳ್ತೀವಿ ಅಂತಾನೆ ಅವನಲ್ಲಿ ಕರ್ಕೊಂಡು ಹೋಗಿದ್ರೆ? ಮಾವ, ವಿರಾಜ್ ಅಲ್ಲಿದ್ದ ಅಂತಾನೆ ಅನ್ಕೊಳ್ಳಿ. ನಾವೆಲ್ಲ ಅವನ್ನ ಫಾಲೋ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಅವನೇನು ಅನ್ಕೊಳ್ಳಲ್ಲ ಹೇಳಿ. ಅವ್ನು ಏನು ಬೇಕಾದ್ರೂ ಅನ್ಕೊಳ್ಳಿ, ಆದರೆ ಅವನ ಬಗ್ಗೆ ಇವತ್ತು ನಾವು ಏನು ಅನ್ಕೊಳ್ತೀವಿ ಅನ್ನೋದೇ ಮುಖ್ಯ. ನಿನ್ ಬಾಮ. ನಾನ್ ನೋಡ್ತಾ ಇರೋದು ನಿಜಾನಾ? ಬಾಯ್ಲಿ ಕೂತ್ಕೋ. ಈಗ ಹೇಳು, ಯಾರಾದ್ರೂ ನಿನ್ನ ಫೋರ್ಸ್ಫುಲಿ ಆಸ್ಟ್ರೇಲಿಯಾ ಕಳಿಸ್ತಾ ಇದ್ದಾರಾ? ಇಲ್ಲ. ಮತ್ತೆ ಯೂನಿವರ್ಸಿಟಿ ಚೆನ್ನಾಗಿದ್ಯಾ? ಫೆಸಿಲಿಟಿ ಏನಾದ್ರು ಪ್ರಾಬ್ಲಮ್ಮಾ? ತುಂಬಾನೇ ಚೆನ್ನಾಗಿದೆ ಸಾಸ್. ನಮ್ಮ ಕಾಲೇಜ್ಗಿಂತ 3 ಪಟ್ಟು ದೊಡ್ಡ ಕ್ಯಾಂಪಸ್. ಸೂಪರ್ ಅಲ್ಲ? ನಿನಗೆ ಆಸ್ಟ್ರೇಲಿಯಾಕ್ಕೆ ಹೋಗೋದ್ರಿಂದ ಏನಾದ್ರು ಯೂಸ್ ಇದೆಯಾ? ಕೆರಿಯರ್ ಗ್ರೋತ್ ಇದೆಯಾ? ಆಸ್ಟ್ರೇಲಿಯಾದ ಸರ್ಟಿಫಿಕೇಟ್ ಇದ್ರೆ ಸಾಕು. ಇಲ್ಲಿರೋ ಕಂಪನೀಸ್ ರೆಕ್ರೂಟ್ ಮಾಡೋಕ್ಕೆ ವೇಟ್ ಮಾಡ್ತಿರ್ತಾರೆ. ಮತ್ತೇನು ನಿನ್ನ ಪ್ರಾಬ್ಲಮ್ಮು? ಯಾಕೆ ಆಸ್ಟ್ರೇಲಿಯಾಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ವಾ? ಇಷ್ಟ ಇದೆ ಸಾಸ್. ಇದೇ ಅವಕಾಶಕ್ಕೆ ನಾನು ಕಾಯ್ತಾ ಇದ್ದೆ. ಮತ್ತೆ ಯಾಕೆ ಇಷ್ಟೊಂದು ಡಲ್ಲಾಗಿದ್ಯಾ? ಸಿಕ್ಕಿರೋ ಅವಕಾಶನ ಎಂಜಾಯ್ ಮಾಡ್ಬೇಕಲ್ವಾ? ಎಂಜಾಯ್ ಮಾಡ್ಬೋದಿತ್ತು, ಆದ್ರೆ ಏನಾದ್ರೆ? ಸರಿ, ನನ್ನ ಹತ್ರ ಹೇಳ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ವಿರಾಜ್ನ ಕರ್ಸ್ಲಾ? ಸಾಸ್ ಬೇಡ, ಬ್ರೋಗ್ ಇದ್ರ ಬಗ್ಗೆ ಏನೂ ಹೇಳಬೇಡಿ. ಹಾಗಾದ್ರೆ ನನ್ನ ಹತ್ರ ಹೇಳು. ನೀನ್ ಹೀಗೆ ಮನ್ಸಲ್ಲೇ ಇಟ್ಕೊಂಡು ಕೊರಗಿದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ? ಅದು ಸಾಸ್, ಇವತ್ತು ಕಾಲೇಜಲ್ಲಿ ಇಂಥ ಒಳ್ಳೆ ಅವಕಾಶ ಅವಳಿಗೆ ಸಿಕ್ತಾಗ ಅದು ನಿಂದಲ್ಲ ನಂದು ಅಂತ ಹೇಳೋದು ಇಷ್ಟೇ ಸರಿ. ಅವಳು ಖುಷಿ ಅವಳಿಗೆ, ಕೆಡ್ಸೋದು ಬೇಡ. ಯಾರಿಗೋ ಸಿಕ್ಕಿರೋ ಅವಕಾಶದಲ್ಲಿ ನಾನು ಹೇಗೆ ಖುಷಿಯಾಗಿ ಹೋಗ್ಲಿ ಸಾಸ್? ನಾನ್ ನೋಡ್ತಾ ಇರೋದು ನಿಜಾನಾ? ನೀವು ನೋಡ್ತಾ ಇರೋದೇ ನಾನು ನೋಡ್ತಾ ಇದ್ದೀನ.
ಅಲ್ಲಿ ವಿರಾಜ್ ಸರು ಓಂ ಗುರುವಿನ ಭಜನೆಯ ಮಾಡೋಣ ಸುಜನಾರೆಲ್ಲರೂ ಸೇರೋಣ ಗಡಬಿಡಿ ಸಂಸಾರ ದೂಡೋಣ ನಾವು ನಿಜವಾದ ಮುಕ್ತಿಯ ಪಡೆಯೋಣ ನಾವು ನಿಜವಾದ ಮುಕ್ತಿಯ ಪಡೆಯೋಣ ಗುರುವಿನ ಭಜನೆಯ ಮಾಡೋಣ ಸೃಜನರೆಲ್ಲರೂ ಸೇರೋಣ ಗಡಿ ಬಿಡಿ ಸಂಸಾರ ದೂಡೋಣ ನಾವು ನಿಜವಾದ ಮುಕ್ತಿಯ ಪಡೆಯೋಣ ನಾವು ನಿಜವಾದ ಮುಕ್ತಿಯ ಪಡೆಯೋಣ. ಭಜನೆ ಮಾಡ್ತಾ ಇದ್ದಾನ ವಿರಾಜ್ ಹುಡುಗಿಯಿಂದ ಬಿದ್ದಿಲ್ವಾ? ದೇವರಿಂದ ಬಿದ್ದಿದ್ದಾರೆ ಸರ್. ಕಂಪ್ನಿ ಪಕ್ಕದಲ್ಲಿ ಒಂದು ಮಠ ಕಟ್ಟೋದೇ ಬೆಸ್ಟ್ ಅನಿಸುತ್ತೆ. ಪಾಂಡು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಿಥಿಲಾ, ವಿರಾಜ್ ಏನೋ ಆಟ ಆಡ್ತಾ ಇರ್ಬೇಕು. ಮಾವ, ನಾವಿಲ್ಲಿಗೆ ಬಂದಿರೋದು ವಿರಾಜ್ ಗೊತ್ತಾ? ಇಲ್ಲ, ಅವ್ನ ಕಣ್ಣಿಗೆ ಕಾಣದೆ ಇರೋ ಹಾಗೆ ಫುಲ್ ಮ್ಯಾನೇಜ್ ಮಾಡಿದ್ದೀನಿ. ಅದರಲ್ಲೇ ಗೊತ್ತಾಗಲ್ವಾ ಮಾವ, ಅವ್ನು ಫೇಕ್ ಮಾಡ್ತಿಲ್ಲ, ನಿಜವಾಗ್ಲೂ ಭಜನೆ ಮಾಡ್ತಿದ್ದಾನೆ ಅಂತ. ಸರ್, ನೀವು ನೋಡಿದ್ರೆ ಯಾರನ್ನೋ ಮದುವೆ ಆದರೆ ಅಂತ ಟೆನ್ಷನ್ ಆಗಿದ್ದೀರಿ. ಇಲ್ಲಿ ವಿರಾಜ್ ಸರ್ ಅವಸ್ಥೆ ನೋಡ್ತಾ ಇದ್ರೆ ಅವ್ರ ಮದುವೆನೇ ಆಗೋದಿಲ್ವೇನೋ ಅಂತ ಡೌಟ್ ಆಗ್ತಾ ಇದೆ. ಅದಿನ್ನೂ ಒಳ್ಳೇದೇ ಆಯ್ತಲ್ಲ. ಯಾಕೆ ಸರ್? ಅದೇ ದೇವ್ರ ಸೇವೆ ಮಾಡಿದ್ರೆ ಒಳ್ಳೇದೇ ಅಲ್ವಾ? ಒಳ್ಳೇದು. ನನ್ನ ಮಗ ಹರ್ಷಿತ್ನ ಹೋಪ್ಲೆಸ್ ಅಂತಿದ್ರು, ಈಗ ವಿರಾಜ್ ಆಧ್ಯಾತ್ಮ ಸೇರಿದ್ರೆ ಕಂಪ್ನಿಗೂ ವಂಶದ ಉದ್ಧಾರಕ್ಕೂ ಯೂಸ್ಲೆಸ್ ಆಗ್ತಾನೆ. ಅಂದ್ರೆ ದಿನ ಸಂಜೆ ವಿರಾಜ್ ಇಲ್ಲಿಗೆ ಬರ್ತಿರೋದ? ಮೇಡಮ್, ಬೆಳಿಗ್ಗೆನೂ ಬಂದು ನೋಡಿ, ಇಲ್ಲೇ ಇರ್ತಾರೇನೋ. ಈ ಥರ ಭಕ್ತಿಲಿ ಮುಳುಗೋಗಿರೋದು ನೋಡ್ತಾ ಇದ್ರೆ ದೇವ್ರ ಜೊತೆ ಸಪ್ರೇಟ್ ಡೀಲ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಇದು ಅರುವಮ್ಮಂಗೆ ಗೊತ್ತಾದ್ರೆ ಅವ್ರಿಗೆ ತುಂಬ ಬೇಜಾರಾಗ್ಬೋದು. ಅವ್ರ ಫೇವ್ರೆಟ್ ಮೊಮ್ಮಗ ಆಧ್ಯಾತ್ಮ ದಾರಿ ತುಳಿಯೋದ? ಇಲ್ಲ, ಇದನ್ನ ಅವ್ರು ತಡ್ಕೊಳ್ಳಲ್ಲ. ಅವ್ರವ್ರ ಜೀವನ ಅವ್ರ ಆಯ್ಕೆ ಮಿಕ್ಕಿಲ್ಲ, ಯಾರೇನು ಮಾಡೋಕ್ಕಾಗತ್ತೆ? ವಿರಾಜ್ ಆಧ್ಯಾತ್ಮಕ್ಕೆ ಸೇರಿದ್ರೆ ಅರುಂಧತಿ ಒಂದೆರಡು ದಿನ ಕಣ್ಣೀರಾಗ್ತಾಳೆ, ಆಮೇಲೆ ಸರಿ ಹೋಗ್ತಾಳೆ ಅಷ್ಟೇ. ನೋ ನೋ, ಅಷ್ಟು ಸಾಕಾಗಲ್ಲ. ಅರುಂಧತಿ ಪ್ರತಿದಿನ ನರ್ಕ ಅನುಭವಿಸಕ್ಕೆ ರಮ್ಯಾ ಅರು ಮನೆ ಸೊಸೆ ಆಗಲೇಬೇಕು. ಹರ್ಷಿತ್ ಸರ್, ನಾನು ನಿಮಗೆ ಏನು ಹೆಲ್ಪ್ ಮಾಡೋಕ್ಕಾಗುತ್ತೆ? ನಿಂಗೆ ಮಾಡೋಕ್ಕಾಗುವಂಥ ಹೆಲ್ಪೇ ಕೇಳ್ತೀನಿ ಮಲ್ಲಿ, ಇಲ್ಲ ಅನ್ಬಾರ್ದು. ಖಂಡಿತ ಇಲ್ಲ ಅನ್ನಲ್ಲ ಸರ್, ಹೇಳಿ. ನಾನು ನಾಳೆ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ. ನೀನು ಈಗಾಗಲೇ ಈವೆಂಟ್ಗಳಿಗೆ ಆರ್ಡರ್ ತೊಗೊತಾ ಇದೆಯಾ ಅಂತ ನಾಗೂ ಹೇಳ್ದೆ. ನಾನು ಪ್ಲ್ಯಾನ್ ಮಾಡ್ತಾ ಇರೋ ಈ ಈವೆಂಟ್ಗೆ ನಿನ್ನ ಅಡುಗೆನೇ ಬೇಕು.